ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಟೇಸ್ಟಿಯಾಗಿ ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಚಿಕನ್ ಗ್ರೇವಿ. ಅನ್ನ ಜೊತೆ, ಚಪಾತಿ, ಜೋಳ ರೊಟ್ಟಿ ಎಲ್ಲ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಟೇಸ್ಟಿಯಾಗಿ ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಚಿಕನ್ ಗ್ರೇವಿ ಮಾಡೋಕೆ ಅರ್ಧ ಕೆಜಿ ಚಿಕನ್ ಐತಿ. ಕ್ಲೀನಾಗಿ ತೊಳ್ಕೊಂಡಿನಿ, ಅರಿಶಿನ ಪುಡಿ ಹಾಕಿ ತೊಳ್ಕೊಂಡಿನಿ. ಇಲ್ಲಿ ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮಾಟೊ, ಹಸಿ ಕೊಬ್ಬರಿ, ಚಕ್ಕೆ, ಲವಂಗ, ಕಾಳುಮೆಣಸು, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿನಿ. ಇಲ್ಲಿ ನೋಡಿ, ಅರ್ಧ ಬಟ್ಲ ಮೊಸರು ಐತಿ. ಇಲ್ಲಿ ಖಾರ ಪುಡಿ, ಚಿಕನ್ ಮಸಾಲ, ಉಪ್ಪು, ಅರಿಶಿನ ಪುಡಿ ತೊಗೊಂಡಿನಿ. ಈ ಮಸಾಲೆ ಎಲ್ಲ ಹುರ್ಕೋತೀನಿ. ನಾನು ಟೊಮಾಟೊ ಒಂದೇ ತೊಗೊಂಡಿದ್ರೆ ಮೊಸರು ಹಾಕ್ತೀನಲ್ಲ, ಜಾಸ್ತಿ ಹುಳಿ ಆಗುತ್ತೆ, ಅದಕ್ಕೆ ಒಂದೇ ತೊಗೊಂಡಿನಿ. ಇಲ್ಲಿ ನೋಡಿ, ಒಂದು ಕಡೆ ಇಟ್ಟಿದ್ದೀನಿ. ಮಸಾಲ ಕೂಡ ರುಬ್ಕೊಂಡಿನಿ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಸಾಲೆ ರುಬ್ಕೊಂಡಿನಿ. ಇವಾಗ ಕಡೆ ಬಿಸಿ ಆಗಿದ್ರೆ ಎಣ್ಣೆ ಹಾಕೋತೀನಿ. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಗಿದ್ರೆ ಈರುಳ್ಳಿ ಹಾಕೋತೀನಿ. ಎಣ್ಣೆ ಬಿಸಿ ಆಗೈತಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದೆ. ಚೆನ್ನಾಗಿ ಫ್ರೈ ಮಾಡ್ತೀನಿ, ಗೋಲ್ಡನ್ ಕಲರ್ ಬರಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈರುಳ್ಳಿ ಫ್ರೈ ಆಗಿರ್ತಾವ. ಈರುಳ್ಳಿ ಫ್ರೈ ಆಗೈತಿ. ಇವಾಗ ರುಬ್ಬಿಟ್ಟಿದ್ದ ಮಸಾಲ ಹಾಕೋತೀನಿ. ಗರಂ ಮಸಾಲ ಕೂಡ ರುಬ್ಬಿಟ್ಟಿದ್ದಲ್ಲ, ಚಕ್ಕೆ ಲವಂಗ ಎಲ್ಲ ಹಾಕಿ ರುಬ್ಬಿಟ್ಟಿನಿ ಮಸಾಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಚೆನ್ನಾಗಿ ಹುರ್ಕೋಬೇಕು. ಮೇನ್ ಮಸಾಲ ಇರುತ್ತೆ. ಎಷ್ಟು ಮಸಾಲ ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಗ್ರೇವಿ ಚೆನ್ನಾಗಿರುತ್ತೆ. ಮಸಾಲ ಚೆನ್ನಾಗಿ ಫ್ರೈ ಆಗಲಿದೆ, ಹಸಿ ಹಸಿ ವಾಸನೆ ಬರುತ್ತೆ. ಇಲ್ಲಿ ನೋಡಿ, ಮಸಾಲ ಏನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಖಾರ ಪುಡಿ ಅದು ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಖಾರ ಪುಡಿ ಎಲ್ಲ ಹಾಕಿಲ್ಲ. ಇವಾಗ ಸ್ವಲ್ಪ 5 ನಿಮಿಷ ಹೀಗೆ ಫ್ರೈ ಮಾಡ್ತೀನಿ. ನೋಡಿ, ಮಸಾಲ ಕೂಡ ಫ್ರೈ ಆಗೈತಿ. ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ, ಚಿಕನ್ ಮಸಾಲೆ ಎಲ್ಲ ಹಾಕಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ. ಮೊಸರು ಹಾಕೋ ಟೈಮಲ್ಲಿ ಗ್ಯಾಸ್ ಉರಿ ಸ್ಲೋ ಇಡಬೇಕು. ಗ್ಯಾಸ್ ಉರಿ ಸ್ಲೋ ಇಟ್ಬಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹೊತ್ತು ಹಿಂಗೆ ಮಿಕ್ಸ್ ಮಾಡ್ತೀನಿ. ಎಣ್ಣೆ ಬಿಡಬೇಕು, ಅದರ ಫ್ರೈ ಮಾಡಬೇಕು. ನೋಡಿ, ಒಂದು 2 ನಿಮಿಷ ಬಿಟ್ಟಿದೆ, ಇನ್ನು ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಮಟನ್ ಏನು ಮಾಡಿದ್ರೆ ಮೇನ್ ಮಸಾಲೆ ಇರುತ್ತಲ್ಲ, ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಮಸಾಲ ಅಂದರೆ ಫ್ರೈ ಐತಿ. ಇವಾಗ ಚಿಕನ್ ಹಾಕೋತೀನಿ. ಚಿಕನ್ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಈ ರೀತಿ ಚಿಕನ್ ಗ್ರೇವಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಇವಾಗ ನೀರು ಹಾಕಲ್ಲ, ಹೀಗೆ ಚೆನ್ನಾಗಿ ಫ್ರೈ ಮಾಡ್ತೀನಿ. ಚಿಕನ್ ನೀರು ಬಿಡುತ್ತಲ್ಲ, ಅದು ಮೊಸರು ಎಲ್ಲ ಹಾಕಿದ್ದೀನಿ, ಎಣ್ಣೆ ಬಿಡುತ್ತೆ. ಇವಾಗ ಸ್ವಲ್ಪ ಮುಚ್ಚಿ ಇಡ್ತೀನಿ. ನೋಡಿ, ಒಂದು 5 ನಿಮಿಷ ಹಿಂಗೆ ಬಿಟ್ಟಿದೆ. ನೋಡಿ, ಎಣ್ಣೆ ಬಿಟ್ಟೈತಿ. ಹೀಗೆ ಫ್ರೈ ಮಾಡಿ ಮಾಡಿ ಮಸಾಲಲ್ಲಿ ಚಿಕನ್ ಬೇಯಿಸಬೇಕು. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ.
ಈ ರೀತಿ ಮಾಡಿದ್ರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಎಣ್ಣೆ ಬಿಟ್ಟೈತಿ. ನೀರು ಹಾಕಿಲ್ಲ, ಒಂಚೂರು ನೀರು ಹಾಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೀರು ಹಾಕ್ಕೋತೀನಿ. ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ. ಈ ಪಾತ್ರೆ ಸ್ಟೀಲಿನ ಪಾತ್ರೆ ಐತಲ್ಲ, ತಳಗೆ ಅಂಟುತ್ತೆ, ಅದಕ್ಕೆ ನಾನು ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೆ ಬಿಟ್ಟರೆ ಅಂಟ್ತಾವಲ್ಲ, ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಗ್ರೇವಿ. ಇವಾಗ 1 ಗಿಲಾಸ್ ನೀರು ಹಾಕ್ತಾಯಿದ್ದೀನಿ. ಬೇಯಬೇಕಲ್ಲ, ಅರ್ಧ ಬೆಂದೈತಿ, ಇನ್ನು ಅರ್ಧ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ನೀರು ಹಾಕಿದ್ದೀನಿ, ಇವಾಗ ಕುದಿ ಬಂದೈತಿ. ನೋಡಿ ಮುಚ್ಚಿಟ್ಟಿದೆ. ನೋಡಿ ಚಿಕನ್ ಗ್ರೇವಿ ರೆಡಿ ಆಗೈತಿ. ಬಿಸಿ ಬಿಸಿ ಚಪಾತಿ ಇರಬೇಕು. ಈ ಥರ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಜಾಸ್ತಿ ಮಸಾಲೆ ಬಳಸೋದಿಲ್ಲ, ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೆ ಚಿಕನ್ ಗ್ರೇವಿ. ಪ್ಲೀಸ್ ಫ್ರೆಂಡ್, ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಚಿಕನ್ ಗ್ರೇವಿ ರೆಡಿ ಆಗೈತಿ. ಎಷ್ಟು ಗಟ್ಟಿಯಾಗಿ ಬಂದೈತಿ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಐತಿ ಚಿಕನ್ ಗ್ರೇವಿದು. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.